ಗಾಳಿ ಬೀಸ ಉಟ್ಟು ನೋಡಿ ಫ್ರೆಂಡ್. ಅಮ್ಮಂಗೆ ಶುಕಿ ಆಗ್ಬಾರ್ದಂತೆ. ಸೊಕೋತ್ ಬಾಯ್ ಇದನ್ನು ತೋರಿಸ್ರಿ ನೋಡೋಣ ಬನ್ನಿ. ಏನೋ ಕ್ಲೀನ್ ಮಾಡಿದಾಳಂತೆ. ನೋಡಿ ಈ ಗ್ಲಾಸ್ ಎಲ್ಲ ಇವತ್ತಿನ ಕಾಲಕ್ಕೆ ಆಗೋದಿಲ್ಲ ಇದು. ಇದೆಲ್ಲ ಗಲೀಜ್ ಎಷ್ಟಿತ್ತು ಗೊತ್ತಾ? ಯಪ್ಪ ಇದೆಲ್ಲ ಫ್ರಿಜ್ ನ ಓಪನೇ ಮಾಡಿರಲಿಲ್ಲ. ಮೋಸ್ಟ್ ಬ್ಲೌಸ್ ಹೊಲ್ಕೊಂಡು ಬೆಳಿಗ್ಗೆಯಿಂದ ಕುಂತಿರೋದೆ ನಾನು. 10 ಗಂಟೆಯಿಂದ ಕುಂತಿರೋದು. ಇವಾಗ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು ಸುಮಾರು 8-8:15. ಕ್ರಿಸ್ತ ಶಕ ಸುಮಾರು ಅಂದ ತಕ್ಷಣ ಕ್ರಿಸ್ತ ಶಕ ಅಂದ್ಬಿಡ್ತಾಳ ಆಶಾ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಹಬ್ಬದ ದಿನದ ಬ್ಲಾಗ್ ಅಂತೂ ಖಂಡಿತ ಅಲ್ಲ, ಹಾಗೆ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವತ್ತಿಂದು ಅಂತಂದರೆ ಖಾರ ಹಬ್ಬ ಆಗಿ ಇದು ಅದರ ನೆಕ್ಸ್ಟ್ ಡೇ ಮತ್ತಿನ್ನೊಂದು ನೆಕ್ಸ್ಟ್ ಡೇ ಅಂದರೆ ಇವತ್ತು ಯಾವ ವಾರ ಅಂತ ಹೇಳಿದರೆ ಸ್ಯಾಟರ್ಡೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಮತ್ತೆ ಯಾಕಪ್ಪ ಈ ಹಬ್ಬದ ಒಂದು ಸ್ಯಾರಿನ ಇವತ್ತಿಗೆ ಯಾಕೆ ಹಾಕಿದ್ದೀನಿ ಅಂತ ಹೇಳಿದರೆ, ರೀಲ್ಸ್ ಮಾಡಬೇಕಾಗಿತ್ತು. ಹಬ್ಬದ ದಿನ ರೀಲ್ಸ್ ಮಾಡೋದಕ್ಕಾಗಲಿ, ಹಾಗಾಗಿ ಹಾಕಿದ್ದೆ. ಏನಾದರೂ ತಿನ್ನಬೇಕು, ಹಣ್ಣು ಹಂಪಲು. ಹೋಳಿಗೆ ಇತ್ತು, ಇನ್ನು ಹೋಳಿಗೆ ಕಣಕ ಎಲ್ಲ ಇತ್ತು. ಕೂಕು ಕೊಟ್ಟರೆ ಕೂಕು ತಿನ್ನಲಿಲ್ಲ. ನಾನು ಸ್ವಲ್ಪ ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು ನೋಡಿ ದಪ್ಪ ಆಗ್ಬಿಟ್ಟಿದ್ದೀನಿ. ನನಗೂ ಸ್ವಲ್ಪ ತಿಂದು ನೋಡಿ ಈ ತೋಳು ಎಷ್ಟು ಲೂಸ್ ಆಗ್ತಿತ್ತು, ಇದು ಟೈಟ್ ಆಗ್ತಾಯಿದೆ. ತುಪ್ಪ ತಿಂದ ತಕ್ಷಣ ಆಟೋಮೆಟಿಕಾಗಿ ದಪ್ಪ ಆಗ್ಬಿಡ್ತೀನಿ. ಸಣ್ಣ ಆಗಿದ್ದೆ ಅಲ್ವಾ, ದಪ್ಪ ಆಗಬೇಕು ಅಂತಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಒಂದು ತೋಳು ಟೈಟ್ ಆಗ್ತಾಯಿದೆ ಇವತ್ತು ನನಗೆ. ಬರೀ 2 ದಿನ ಅಷ್ಟೇ ನಾನು ತುಪ್ಪ ತಿಂದ ತಕ್ಷಣ ಆಟೋಮೆಟಿಕ್ಕಾಗಿ ದಪ್ಪ ಆಗುವಂಥದ್ದು. ಇವಾಗ ಬಂದು ಏನಪ್ಪ ವಿಶೇಷ ಅಂತಂದರೆ ಏನಿಲ್ಲ. ಹಬ್ಬದ ದಿನ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ನ ಸಣ್ಣ ಪುಟ್ಟ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕೂಕು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಗಾಡಿನ, ಅವಳು ಜಾಸ್ತಿ ಗಾಡೀಲಿ ಓಡಾಡೋದು ಇಲ್ಲ, ಗಾಡೀಲಿ ಕೂತ್ಕೊಳ್ಳೋದು ಇಲ್ಲ. ಕಾರಣ ಏನು ಅಂತಂದರೆ ನನಗಿನ್ನ ಎಕ್ಸ್ಪೀರಿಯನ್ಸ್ ಬೇಕು. ಅವಳು ಜಾಸ್ತಿ ಕೂತ್ಕೊಳ್ಳಲ್ಲ ಗಾಡೀಲಿ, ತುಂಬ ರೇರ್ ಕೂತ್ಕೊಂಡ್ರೆ. ಹಂಗಾಗಿ ಆದರೂ ಕೂಡ ಅವಳಿಗೆ ಒಂದೆಷ್ಟು ಮುತುವರ್ಜಿ ವಹಿಸಿ ಗಾಡಿನ ವಾಶ್ ಮಾಡಿದ್ದಂಥದ್ದು, ಹಬ್ಬದ ದಿನ ಏನು ಎತ್ತ ಏನೇನೆಲ್ಲ ಸಣ್ಣ ಪುಟ್ಟದೇನ ಕ್ಲಿಪ್ಪಿಂಗ್ಸ್ ಏನೋ ತೊಗೊಂಡಿದ್ದೀನಲ್ವ, ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದನ್ನು ಹಬ್ಬದ ದಿನ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಂಥದ್ದು. ಹಾಗೆ ಫ್ರೂಟ್ಸ್ ತೊಗೊಂಡು ಫ್ರಿಜ್ಜಲ್ಲಿರೋಂಥ ಫ್ರೂಟ್ಸ್ನ ತೆಗೆದು ವಾಶ್ ಮಾಡಿ ಸಣ್ಣದಾಗಿ ಸ್ಲೈಸಸ್ ಮಾಡೋ ಅಷ್ಟರಲ್ಲಿ ನೀವು ಆ ಒಂದು ಎಲ್ಲ ಕ್ಲಿಪ್ಪಿಂಗ್ಸ್ನ ಏನೇನೆಲ್ಲ ತೊಗೊಂಡಿದ್ದೆ ಆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಹೋಗಿ ನೋಡ್ಕೊಬನ್ನಿ. ಇದು ತುಂಬ ಚಿಕ್ಕ ಒಂದು ವ್ಲಾಗ್ ಆಗ್ಬೋದು. ನೋಡ್ಕೊಬನ್ನಿ ಫ್ರೆಂಡ್ಸ್. ಇವತ್ತು ಯಾವುದೇ ಒಂದು ರೆಸಿಪಿ ಅಥವಾ ಯಾವುದೇ ಒಂದು ಅಡುಗೆನ ನಾನು ಇವತ್ತು ತೋರಿಸ್ತಾ ಇಲ್ಲ. ತುಂಬ ಹೊಟ್ಟೆಶವಾಗಿತ್ತು. ಹಾಗಾಗಿ ಒಂದು ಹಣ್ಣನ್ನು ತಿನ್ನಲಿಕ್ಕೆ ಕೂತಿದ್ದೀನಿ. ಹಣ್ಣು ಉಪ್ಪೆಲ್ಲ ಚೆನ್ನಾಗಿ ತಿನ್ನಬೇಕು ಫ್ರೆಂಡ್ಸ್, ಸರಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಈ ಒಂದು ಕ್ಲಿಪ್ಪಿಂಗ್ಸು ಹಬ್ಬಕ್ಕಿಂತ ಮುಂಚೆನೇ ನಾನು ತಗೊಂಡಿದ್ದಂಥ ಒಂದು ಕ್ಲಿಪ್ಪಿಂಗ್ಸ್ ಇದ್ದಾವೆ. ಇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ತೆಗೆದಿಟ್ಕೊಂಡಿದ್ದಂಥ ಒಂದು ಕ್ಲಿಪ್ಪಿಂಗ್ಸು. ಅಗೇನ್ ನಾನು ಮತ್ತೆ ಇವತ್ತು ಮಳೆನೇ ಅಂದ್ಕೊಂಡೆ. ಹಾಗಾಗಿ ಮಳೆ ಬಂದಿದ್ದ ಕಾರಣ ಈ ಮಿರ್ಚಿ ಮಸಾಲ ಏನು ಮಾಡ್ತಿದ್ದೆ ಕುಕ್ಕು ನೀನು? ನಾನು ಬೆಂಡೆಕಾಯಿ ಸಾರು ಮಾಡ್ತೀನಿ. ಬೆಂಡೆಕಾಯಿ ಸಾರು ಮಾಡ್ತಿದ್ಯಾ? ಇದು ಬೆಂಡೆಕಾಯಿ ಸಾರಾ? ಇದೇನು? ಅದು ಬೆಂಡೆಕಾಯಿನ ನೀರು ಇಳಿಲಿ ಅಂತ ಹಾಕಿ. ಯಾಕೆ ಇವಳು ಅಡುಗೆ ಮಾಡ್ತಾ ಇದ್ದಾಳೆ ಅಂತಂದರೆ, ನಾನು ಇಲ್ಲಿ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಹೊಲಿತಾ ಇದ್ದೆ. ಯಾವುದೋ ಒಂದು ಸೀರೆದು ನಂದೇನೆ. ಕೂಕೋದು ಒಂದು ಸೀರೆ ಇದೆ, ನಂದೊಂದು ಸೀರೆ ಇದೆ. ಅದನ್ನು ಹೊಲಿತಾ ಇದ್ದೀನಿ ಹಬ್ಬಕ್ಕೆ. ಹಾಗಾಗಿ ಅವಳು ಅಡುಗೆ ಮನೆ ಇನ್ಚಾರ್ಜ್ ತಗೊಂಡಿದ್ದಾಳೆ. ಏನಾಗ್ತಾಳೆ? ನನಗೆ ತುಂಬ ಹೊಟ್ಟೆ ಶಾವ್ಬಿಟ್ಟಿದೆ. ಅದು ಇದು ಎಲ್ಲ ಆಗ್ತದೆ ನೋಡಿ ಫ್ರೆಂಡ್ಸ್. ಖಾರದ ಪುಡಿ, ಸಾಂಬಾರ್ ಪುಡಿ, ಇನ್ನೊಂಥರ ಸಾಂಬಾರ್ ಪುಡಿ. ಅಪ್ಪ ಅದು ಸಾಂಬಾರ್ ಪುಡಿ ಫುಲ್ಲು ಸಿಗುತ್ತೆ. ಇದು ಚಿಲ್ಲಿ ಪೌಡರ್ನ ಹಾಕೋಳೆ. ಇನ್ನೊಂದು ಯಾವುದೋ ಇತ್ತು ಇಲ್ಲಿ ಖಾರದ ಪುಡಿನ ಸಾಂಬಾರ್ ಪುಡಿ, ಅದು ಹಾಕೋಳೆ. ಈಗ ಹೋಗಿ ಇದೊಂದು ಲೋಕಲ್ದು ಹಾಕ್ತಾವಳೆ. ಬೇಡವಾ? ಇನ್ನೊಂದು ಗರಂ ಮಸಾಲೆ ಎಲ್ಲ ಹಾಕು. ಗರಂ ಮಸಾಲೆ ಅದ, ನಾನು ಗರಂ ಮಸಾಲೆ ಹಾಕಿ ಹಾಕಿದಾಳೆ. ನೋಡಿ ಯಾವ್ದು ಗೊತ್ತಾ? ಬೆಂಡೆಕಾಯಿ ಸಾರಿಗೂ ನುಗ್ಗೆಕಾಯಿ ಸಾರಿಗೂ ಎಲ್ಲದಕ್ಕೂ ಇದು ಚಕ್ಕೆ ಲವಂಗ ಹಾಕ್ತಾಳೆ.
ಹಾಕ್ತಾರೆ ಮಟನ್ ನುಗ್ಗೆಕಾಯಿ ಸಾರಿಗೂ ಈ ಬೆಂಡೆಕಾಯಿ ಸಾರಿಗೂ ಯಾರು ಚಕ್ಕೆ ಲವಂಗ ಹಾಕಲ್ಲ. ನೀನು ಬೆಲ್ಲ ಹಾಕ್ತಿಯಲ್ಲ ಹಂಗೆಲ್ಲ ಅಲ್ಲ ನಾನೇ ಪಲ್ಯಕ್ಕೆ ಹಾಕ್ತಾರೆ, ಅದು ಉತ್ತರ ಕರ್ನಾಟಕ ಇದ್ರಲ್ಲಿ ಭಾಷೆ. ನೀ ಸಾರಿಗೂ ಹಾಕ್ತಿದ್ಯಾ? ಇದ್ರಲ್ಲಿ ಒಂದ್ಸತಿ ಹಾಕಿರ್ಲಿಲ್ವಾ ಆ ಜಿಲ್ಲೆಯಲ್ಲಿ? ಅಲ್ಲ ಕಣೆ, ಚಕ್ಕೆ ಲವಂಗ ಹಾಕಿದ್ರೆ ಕೈ ಶುಂಠಿ ಅದೆಲ್ಲ ಹಾಕಲ್ಲ. ನುಗ್ಗೆಕಾಯಿ ಸಾರಿಗೂ ಬೆಂಡೆಕಾಯಿ ಸಾರಿಗೂ ಬೇಳೆ ಸಾರಿಗೂ ಯಾರು ಹಾಕಲ್ಲ. ಚಿಕನ್ ಸಾರಿಗೆ ಹಾಕ್ತಾರೆ. ಚಿಕನ್ ಸಾರಿಗೆ ಹಾಕ್ಲೇಬೇಕು, ಅದು ಒಂಥರ ಸ್ಟ್ರಾಂಗ್ ಬರಬೇಕು, ಅದು ಒಂಥರ ಫ್ಲೇವರೇ ಸ್ಟ್ರಾಂಗ್ ಬರಬೇಕು. ಫ್ಲೇವರ್ ಮಂಜಲ್ಲಿ ಲೀಲಾ ಲೀಲಾ ಫ್ಲೇವರ್ ನೀನು ಲೀಲಾ ಮಂಜ ಸಂತು ಲೀಲಾ ಮಂಜು ಸಂತು ಫ್ಲೇವರು. ಹಂಗೆ ಆ ಫ್ಲೇವರ್ ಬರ್ಲಿಕ್ಕೋಸ್ಕರನ ಚಿಕನಿಗೆ ಹಾಕ್ಲೇಬೇಕು ಏನು ಚಕ್ಕೆ ಲವಂಗ. ಇವಾಗ ಅದನ್ನ ನಾನು ಮಿಕ್ಸಿಗೆ ಹಾಕ್ಕೊಡ್ಬೇಕು. ಇಲ್ಲಿ ಬೇರೆ ಬಟ್ಟೆ ಬೇರೆ ಕಟ್ ಮಾಡ್ತಾ ಇದ್ದೆ, 1 ಗಂಟೆಯಿಂದ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಟ್ಟು ನಾನು ಬಟ್ಟೆ ಕಟ್ ಮಾಡಿ ಹೊಲ್ದು ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ನಮ್ಮ ಆಶಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದರೆ 2 ದಿನ ಮಟ್ಟಿಗೆ ನೀನು ಅಡುಗೆ ಮನೆ ಕೆಲಸ ನೀನು ನೋಡ್ಕೋಬೇಕು. ಬೆಳಿಗ್ಗೆ ಸಾಯಂಕಾಲ ತಿಂಡಿ ತೀರ್ಥ ಅಂತೇಳಿ ಅವಳಿಗೆ ವಹಿಸ್ಬಿಟ್ಟಿದ್ದೆ. ಯಾಕೆ ಅಂತ ಅಂದರೆ ಅವಳದೊಂದು ಬ್ಲೌಸು ನನ್ನೊಂದು ಬ್ಲೌಸು ಸ್ಟಿಚ್ ಮಾಡೋದಿತ್ತು. ಹಾಗಾಗಿ ದಿಸ್ ಈಸ್ ಪಾಯಸ, ಐ ಹ್ಯಾವ್ ವೆರಿ ಹಂಗ್ರಿ. ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ನಾನು ಈ ಒಂದು ಟೈಲರಿಂಗ್ ಕ್ಲಾಸ್ ಯಾವಾಗ ಕಲಿತೆ ಅಲ್ವಾ, ಅಂದರೆ ಈ ಒಂದು ಬಟ್ಟೆ ಹೊಲಿಯೋದು ಯಾವಾಗ ನಾನು ಕಲಿತೆ ಅವಾಗಿಂದನೂ ಕೂಡ ನನ್ನ ಬ್ಲೌಸ್ ಆದಷ್ಟು ನಾನೇ ಹೊಲ್ಕೊತಾ ಇರ್ತೀನಿ. ಹಾಗಾಗಿ ಬಟ್ ಅಪರೂಪಕ್ಕೆ ಹೊಲಿಯೋಂಥದ್ದು ಅಂದರೆ ನಾನು ಯಾವ ಬಟ್ಟೆ ತೊಗೊತೀನಿ ಅವಾಗ ಹೊಲಿಯೋದ್ರಿಂದ ಸ್ವಲ್ಪ ಸ್ಟಿಚಿಂಗು ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ಹೊಲಿಯೋವಾಗ. ಸಖತ್ ಮಾಡು. ಥ್ಯಾಂಕ್ ಯು. ಬಟ್ಟೆ ಎಲ್ಲ ಮಡಿಸ್ಬೇಕು ಒಗ್ದಿರೋಂಥವು. ವಾವ್, ಸೂಪರ್ ಆಗಿದೆ ಸಾಂಬಾರು ಮಾತ್ರ. ಜಾಸ್ತಿ ಏನು ಕೆಲಸ ಮಾಡ್ಸಲ್ಲ ಅವಳ ಹತ್ರ, ಅವಳು ಮಾಡೋದು ಇಲ್ಲ. ನನಗೆ ಸಾಕಾದಾಗ ನನಗೆ ಬಟ್ಟೆ ಹೊಲಿಯೋದು. ಆಶನ್ ಬ್ಲೌಸು ನನ್ನ ಬ್ಲೌಸು ಒಂದೊಂದು ಬ್ಲೌಸು ಒಂದೊಂದು ದಿನ ಟೈಮ್ ತಗೊಂಡು ನಾನು ಹೊಲಿದಿರೋಂಥದ್ದು. ಹಾಗೆ ಸೀರೆಗೂ ಕೂಡ ಫಾಲ್ ಹಾಕಬೇಕಾಗಿತ್ತು. ಹಾಗಾಗಿ 2 ದಿನ ಅಡುಗೆ ಮನೆ ಕೆಲಸ ನಾನೇನು ಜವಾಬ್ದಾರಿ ತಗೊಂಡ್ರಿಲ್ಲ. ಬಟ್ ಆದರೆ ಅಪರೂಪಕ್ಕೆ ಮಾಡಿದ್ರು ಕೂಡ ಆಶಾ ಮಾತ್ರ ನಾನು ಕೂಡ ಈ ಒಂದು ಬೆಂಡೆಕಾಯಿ ಸಾಂಬಾರು ಈ ಥರ ಎಂದೂ ಮಾಡಿರಲಿಲ್ಲ. ಆ ಥರ ಒಂದು ಟೇಸ್ಟಿಯಾಗಿರೋ ಥರ ಸಾಂಬಾರು ಮಾಡಿದ್ಲು. ನನಗಂತೂ ತುಂಬ ಇಷ್ಟ ಆಗೋಯ್ತು. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಮಾಡ್ತಿದ್ದಂಥ ಸಾಂಬಾರು ನೆನಪಿಗೆ ಬಂತು. ಬಟ್ ನಾನು ಎಷ್ಟೇ ಸಲ ನಾನು ಅಷ್ಟು ಅಡುಗೆ ಮಾಡಿದ್ರು ಎಷ್ಟು ವೆರೈಟಿ ಸಾಂಬಾರು ಮಾಡಿದ್ರು ನಮ್ಮಮ್ಮ ಮಾಡಿದ ಒಂಥರ ಟೇಸ್ಟ್ ವೆರೈಟಿ ಆಗಿರುತ್ತೆ. ಆ ಟೇಸ್ಟ್ ನಂಗೆ ಸಿಗ್ತಾ ಇರಲ್ಲ. ಬಟ್ ಆಶಾ ಈ ಸಲ ಮಾಡಿದಂಥ ಒಂದು ಬೆಂಡೆಕಾಯಿ ಸಾಂಬಾರು ಆ ಥರ ಒಂದು ಟೇಸ್ಟ್ ಕೊಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಆ ಒಂದು ಬೆಂಡೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು. ಇವಾಗ ಸೀರೆ ಫಾಲು ಎಲ್ಲ ಹಾಕಿದ್ದಂಥದ್ದಾಯಿತು. ಇದು ಆಶೆನ ಒಂದು ಸ್ಯಾರಿ. ಈ ಒಂದು ಕ್ಲಿಪ್ಪಿಂಗ್ಸ ನಾನು ಹಬ್ಬಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಹಬ್ಬಕ್ಕಿಂತ ಇಂಚೆ ನಾನು ಈ ಒಂದು ಪ್ರಿಪ್ರೇಷನ್ ಬ್ಲೌಸ್ದೇ ಆಗಿರ್ಬೋದು, ಮನೆಯದು ನಮ್ಮ ಆಶಾ ಫ್ರಿಜ್ ಕ್ಲೀನಿಂಗ್ ಆಗಿರ್ಬೋದು, ಗಾಡಿ ತೊಳೆದಿದ್ದು ಹಬ್ಬದ ದಿನ ಬೆಳಿಗ್ಗೆ. ಬಟ್ ಆದರೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಹೇಳಿದ್ದಂಥದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಇದು ಕತೆ ಮುಗಿಯಲಾರದ ಕತೆ ಆಗ್ಬಿಡ್ತು. ಯಾಕೆ ಏನಾಯ್ತು? ಓ ಮೈ ಗುಡ್ನೆಸ್ ಫ್ರೆಂಡ್ಸ್, ನೋಡಿ ಈ ಬೆಳಗ್ಗೆ ಕರೆದ್ರೆ ಹಬ್ಬ. ನಾನಂತೂ ಬೆಳಿಗ್ಗೆಯಿಂದ ನೆನ್ನೆಯಿಂದನೂ ಬ್ಲೌಸ್ ಹೊಲ್ಕೊಂಡು ಕೂತ್ಕೊಂಡೆ. ನಂದು ಒಂದು ಬ್ಲೌಸು, ಅವಳದೊಂದು ಬ್ಲೌಸು. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕನ್ನಡಿ ಇಲ್ಲಿ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ. ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾವೇ ಟಿ ವಿ ಬಂದಿರೋ ಥರ ಕಾಣುತ್ತೆ. ಓ ಮೈ ಗುಡ್ನೆಸ್, ನೆನ್ನೆಯಿಂದನೂ ನನಗೆ ಏನಿದು, ವಾಟ್ ಇಸ್ ದಿಸ್? ಓ ಮೈ ಗುಡ್ನೆಸ್, ಇಲ್ಲಿ ವೈಟ್ ಅಂದು ಪೌಡರ್. ನೆನ್ನೆಯಿಂದಲೂ ನನಗೆ ಪುರ್ಸತ್ತೆ ಇಲ್ಲ. ನೆನ್ನೆಯಿಂದಲೂ ಫುಲ್ಲು ಇಲ್ಲಿವರೆಗೂ ಬಿಸಿ. ನಾನು ಏನು ಮಾಡಿದೆ ಗೊತ್ತಾ, ಆಶನ ಒಂದು ಬ್ಲೌಸು, ನಂದೊಂದು ಬ್ಲೌಸು, ಮತ್ತು ಸೀರೆ ಫಾಲು ಅದೆಲ್ಲ ಮಾಡೋದಿತ್ತು. ಅದನ್ನು ನಾನು ಮಾಡ್ಕೊಂಡು ಕೂತ್ಕೊಂಡೆ. ಪಾಪ ಆಶಾ 2 ದಿನ ಅಡುಗೆ ಮನೆ ಇನ್ಚಾರ್ಜ್ ತೊಗೊಂಡಿದ್ಲು. ನೋಡಿ, ಅದನ್ನ ತೊಳೆದಿದ್ದಾಯ್ತು, ಒರೆಸಿದ್ದಾಯ್ತು, ತಿರ್ಗಾ ಸೋಪಾಗಿ ಕುಜ್ತಾವಳು ಅವಾಗ್ಲಿಂದನ. ಅಮ್ಮ ತಾಯಿ, ನೀನು ಇವತ್ತೇ ನನಗೆ ಊಟ ಕಾಣಿಸ್ತೇ ಹೆಂಗೆ ತಾಯಿ? ಇವಾಗೇನ ನಾನು ಎದ್ದಿದ್ದೀನಿ ಫ್ರೆಂಡ್ಸ್. ಇವಾಗ ತಾನೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಳ್ದು 2 ಬ್ಲೌಸ್, ಇವಳ್ದೊಂದು ಬ್ಲೌಸು, ನಂದೊಂದು ಬ್ಲೌಸು, ಆಮೇಲೆ ಫಾಲು ಎಲ್ಲ ಆಗಿಬಿಟ್ಟೆ. ಅದು ತೊಗೊಂಡು 6 ತಿಂಗಳಾಯಿತು, ಸುಮಾರು 4-5 ತಿಂಗಳಾಯಿತು. ಹಬ್ಬಕ್ಕೆ ಅಂತ ದುಡ್ಡಿದ್ದಾಗ ಯಾವಾಗಲೂ ಅದು 1 ಟೈಮ್ ತೊಗೊಂಡಿದ್ದಂಥದ್ದು ಸ್ಯಾರಿ. ಹಬ್ಬಕ್ಕೆ ಅಂತ ತೊಗೊಂಡಿದ್ದಂಥದ್ದು. ಇವಾಗ ತಗೊಂಡಿದ್ದಲ್ಲ, ತುಂಬ ದಿನ ಆಗೋಯ್ತು ತಗೊಂಡು. ಅದನ್ನ ಇವಾಗ ಹೊಲ್ದಿದ್ದು ತುಂಬ ಚೆನ್ನಾಗಿ ಟ್ರೆಂಡಿಂಗಲ್ಲಿ ನೋಡ್ತೀರಂತೆ ಸ್ಯಾರಿ. ನಾಳೆ ಹಬ್ಬದ ದಿನ ಹಾಕ್ಕೊತೀವಿ ನೋಡಿ. ಅದರಲ್ಲಿ ರೀಲ್ಸ್ ಕೂಡ ಆಡ್ತೀವಿ.
ಸಪೋರ್ಟ್ ಮಾಡಿ ಓಕೆನಾ, ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಈ ಜೋಕಲೆಲ್ಲ ಕಿತ್ತಿಲಿಟ್ಟಾಳೆ ಓಡಾಡೋದಕ್ಕೆ ಅಡ್ಡಾಗುತ್ತೆ ಅಂತ ನೋಡಿ ಎಷ್ಟು ಕಸ ಐತೆ. ಇದು ಫ್ರಿಜ್ಜೇ ಕ್ಲೀನ್ ಮಾಡಿರಲಿಲ್ಲ ನಾವು. ಫ್ರಿಜ್ಜಿಂದ ಹೋಮ್ ಟೂರ್ ಮಾಡೋಣ ಬಿಡಿ ಅಂದರೆ ಅವಳು ಇವಾಗಲೆಲ್ಲ ಮಾಡ್ಕೊಂಡು ಕುಂತಾವಳೆ. ನಾಳೆ 6 ಗಂಟೆ ಫ್ರಿಜ್ಜಿಂದ ಹೋಮ್ ಟೂರ್ ಮಾಡ್ತಾಳಂತೆ ಫ್ರೆಂಡ್ಸ್. ಅಂದರೆ ಫ್ರಿಜ್ಜು ನೀಟಿದ್ರೆ ಒಂದ್ಸಲ ಹೋಮ್ ಟೂರ್ ಮಾಡೋಣ. ಒಳ್ಳೆ ಡ್ರೆಸ್ ಹಾಕೊಂಡಿರ್ತೀವಿ, ರೆಡಿ ಆಗಿರ್ತೀವಂತೆ. ಬ್ಲೌಸ್ ಹೊರ್ಕೊಂಡು ಬೆಳಿಗ್ಗೆಯಿಂದ ಕುಂತಿರೋದೆ ನಾನು. 10 ಗಂಟೆಯಿಂದ ಕುಂತಿರೋದು. ಇವಾಗ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು ಸುಮಾರು 8-8:15. ಕ್ರಿಸ್ತ ಶಕ ಸುಮಾರು ಅಂದ ತಕ್ಷಣ ಕ್ರಿಸ್ತ ಶಕ ಅಂದ್ಬಿಡ್ತಾಳೆ ಆಶಾ. ಅದು ಸಮಾಜದಲ್ಲಿ ಬರುತ್ತೆ, ಸೋಷಿಯಲ್ ಅಲ್ಲಿ ಬರುತ್ತೆ. ಇದು ಓದುವಾಗ 8th 9th 10th 1 to 10th ಬರುತ್ತೆ ಸೋಷಿಯಲ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ. ಡಿಗ್ರಿಲೂ ಬರುತ್ತಂತೆ. ಸುಮಾರು ಕ್ರಿಸ್ತ ಶಕ ಪೂರ್ವ ಅಂತ ಬರುತ್ತೆ. ಅದನ್ನ ನಾನು ಸುಮಾರು ಟೈಮ್ ಅಂದ್ರೆ ಇವಳು ಹಿಂಗೆ ಆಡ್ಕೊಂತಾಳೆ. ನೋಡೋಣ ಬನ್ನಿ, ಏನೋ ಕ್ಲೀನ್ ಮಾಡಿದಾಳಂತೆ. ನೋಡಿ ಈ ಗ್ಲಾಸ್ ಎಲ್ಲ ಇವತ್ತಿನ ಕಾಲಕ್ಕೆ ಆಗೋದಿಲ್ಲ. ಇದೆಲ್ಲ ಗಲೀಜ್ ಎಷ್ಟಿತ್ತು ಗೊತ್ತಾ? ಯಪ್ಪ, ಇದೆಲ್ಲ ಫ್ರಿಜ್ ನ ಓಪನ್ ಮಾಡಿರಲಿಲ್ಲ. ಹೌ ಟು ಡೂಯಿಂಗ್ ಯುವರ್ ವರ್ಕ್, ಶೋ ಯುವರ್ ವರ್ಕ್, ಹೌ ಟು ಡೂಯಿಂಗ್ ಯು. ನೋಡಿ ಇವಳು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಾಳೆ ಅಂತ ತೋರಿಸ್ತಾಳಂತೆ. ಏನ್ ಸೊಕೋತು ಕ್ಲೀನ್ ಮಾಡಿ ನೋಡಿ. ಎಷ್ಟು ಗಲೀಜಾಗಿತ್ತು ಗೊತ್ತಾ? ಇದು ಇವಾಗ ಶನಿ ಕಾಣ್ತಿದ್ಯಮ್ಮ. ಶೈನಿಂಗ್ ಇದೆ. ಎಲ್ಲ ಒಂಥರ ಹಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ವಿಮ್ ಹಾಕ್ಬಿಟ್ಟು ತಿಕ್ಕದೆ. ಹೌದಾ? ಚೆನ್ನಾಗಿದೆ. ಥ್ಯಾಂಕ್ ಯು. This is how is this nice. Oh no, that's so weird. ಹೌದು. ಕುಣಿ ಇರ್ಲಿ. ಕುಣಿ ಇರ್ಲಿ. ನೋಡ್ತಾರೆ ಅವ್ರು, ನೀವು ಕುಣಿಯೋದು ನೋಡ್ತಾರೆ, ಬದುಕೋಳೋದು ನೋಡ್ತಾರೆ, ಕುಣಿಯೋದು ನೋಡ್ತಾರೆ. ಒಬ್ಳೆ ಕುಣಿಯೇ ನಾಳೆ ಡ್ಯಾನ್ಸ್ ಮಾಡಿ ಹಾಕ್ತೀವ ನೋಡ್ತಾನೆ. ಡ್ಯಾನ್ಸ್ ಮಾಡ್ತಾಳೆ, ಒಬ್ಳೆ ಇದ್ದಾಗ ಡ್ಯಾನ್ಸ್ ಮಾಡ್ತಾಳೆ. ಹೋದ ವರ್ಷ ನಾವು ಗಾಡಿ ಕೂಡ ವಾಶ್ ಮಾಡಿರಲಿಲ್ಲ. ಈ ವರ್ಷ ನಮ್ಮ ಆಶೆಯಿಂದ ಈ ಹಬ್ಬ ಅಂತ ಹೇಳ್ಬೋದು ಗಾಡಿ ವಾಶ್ ಮಾಡಿದ್ದು, ಮನೆ ಕ್ಲೀನಿಂಗು ಎಲ್ಲ ನಾವು ಹಬ್ಬದಷ್ಟೊತ್ತಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಲು. ಎಲ್ಲ ಮನೆಯಲ್ಲಿ ಒಂದು ಚೂರು ಎಲ್ಲೂ ಕೂಡ ಕಸ ಇದೆ, ಹೊಸ ಮನೆಗೆ ಬಂದ ಮೇಲೆ ಒಂದು ಪೆಂಡಿಂಗ್ ಕೆಲಸ ಇದೆ ಅನ್ನೋ ಥರ ಯಾವುದೂ ಇಟ್ಕೊಳ್ಳೇ ಇಲ್ಲ ಅಂತಲೇ ಹೇಳ್ಬೋದು. ಈ ಫ್ರಿಜ್ಜು ಕೂಡ ಅಷ್ಟೇ, ಒಂದು ದಿನ ಯಾವಾಗಾದರೂ ಅದನ್ನು ನೀಟಾಗಿ ಕ್ಲೀನ್ ಮಾಡೋಣ ಬಿಡು, ಹೆಂಗೂ ಅದನ್ನು ಸ್ವಲ್ಪ ಕಲೆಕ್ಷನ್ ಕೊಟ್ಟಿದ್ದೇನೆ, ಅದು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಒಂದು ವಾರ ಆಗಿತ್ತು. ಹಾಗಾಗಿ ಅದು ಹೆಂಗೂ ಆಗೋದಿಲ್ಲ, ತುಂಬ ಡಸ್ಟ್ ಇಡ್ಬಿಟ್ಟಿದೆ. ಯಾಕಂದರೆ ಒಂದು ತಿಂಗಳು 2 ತಿಂಗಳು ಅದು ಬೂಸ್ಟ್ ಹಿಡಿದೋಗ್ಬಿಟ್ಟಿತ್ತು ಕರೆಂಟ್ ಇಲ್ಲದೆ. ಅವಾಗ ಆ ಮನೇಲಿ ನಾವು ಕರೆಂಟ್ ಇಲ್ಲದೆ ನೀರಿಲ್ದೇ ಇದ್ವಲ್ವ, ಹಂಗಾಗಿ ಬೂಸ್ಟ್ ಹಿಡ್ದಂಗೆ ಎಲ್ಲ ಅದರಲ್ಲಿರೋ ಐಟಮ್ಸ್ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅದು ಸುಮ್ಮನೆ ಅಂತೂ ಕ್ಲೀನ್ ಆಗೋದಿಲ್ಲ. ಒಂದು ದಿನ ಅದಕ್ಕಂತ ಟೈಮ್ ಕೊಟ್ಟು ಕ್ಲೀನ್ ಮಾಡಿದ್ರೆ ಆಯಿತು ಅಂತ ನಾನಂತ ಹೇಳಿದರೆ ನಮ್ಮ ಆಶೆ ಇಲ್ಲ, ಅದನ್ನು ಹಬ್ಬದಷ್ಟೊತ್ತಿಗೆ ಯಾವುದೋ ಒಂದು ಗಲೀಜು ಇರಬಾರ್ದು, ಯಾವುದೋ ಒಂದು ಕ್ಲೀನ್ ಆಗಿಲ್ಲ ಅನ್ನೋ ಅಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಅವಳು ಕಷ್ಟಪಟ್ಟು ಪಾಪ ರಾತ್ರಿ 12 ಗಂಟೆವರೆಗೂ ಆದ್ರೂ ಕೂಡ ಫ್ರಿಜ್ಜು, ಆ ಒಂದು ಗ್ಲಾಸ್ ಪ್ಲೇಟ್ ಅವನ್ನೆಲ್ಲನೂ ತೊಳೆದು ನೀಟ್ ಮಾಡಿ ಎಷ್ಟು ಚೆನ್ನಾಗಿ ಪಳಪಳನ ಥರ ನೀಟ್ ಮಾಡಿ ಬೆಳಿಗ್ಗೆ ಹ್ಯಾಪಿಯಾಗಿ ಆ ಗಂಟು ಏನಿದೆ ಅಲ್ವಾ, ಅದು ಬೆಡ್ ಕವರಿನ ಒಂದು ಗಂಟು ತಗೊಂಡು ಆಟ ಆಡ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಕುಣ್ಕೊಂಡು ಓಡಾಡ್ತಾ ಇದ್ಲು. ಇವಾಗ ತಿಂಡಿ ಮಾಡ್ತಾ ಇರೋಂಥದ್ದು ನಾನು ಬೆಳಿಗ್ಗೆ ಹಬ್ಬದ ದಿನ ತುಂಬಾ ಚೆನ್ನಾಗಾಗಿತ್ತು ಈ ಒಂದು ತಿಂಡಿ. ಅದೇ ಆಶ್ಚರ್ಯ ನನಗೆ, ಏನು ಹಾಕಿದೆ, ಪ್ರತಿದಿನ ಆಗ್ತಿದ್ದಂಥ ಒಂದು ಇಂಗ್ರೀಡಿಯೆಂಟ್ಸ್ನೇ ನಾನು ಹಾಕಿರೋ ಅಂಥದ್ದು. ಬಟ್ ಆದರೆ ತುಂಬಾ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಅದು ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅದು ಒಂದ್ಸಲ ಖಂಡಿತ ಶೇರ್ ಮಾಡ್ಕೊತೀನಿ. ಇವಾಗ ನಮ್ಮ ಆಶಾ ನೋಡಿ
ನೆಕ್ಸ್ಟ್ ಡೇನೂ ಕೂಡ ಇದು ಗಾಡಿ ವಾಶ್ ಮಾಡಿದ್ದಂಥದ್ದು. ಹಾಗೆ ಇದು ಕೂಡ ಎಲ್ಲ ಫ್ರಿಜ್ಜಿಗೆಲ್ಲನೂ ಕೂಡ ಅಲಂಕಾರ, ಏನೊಂದು ಫ್ಲವರ್ ಬರುತ್ತಲ್ಲ ಗಾಡಿ ಗಂಟಿಸೋಂಥದ್ದು, ಅದನ್ನು ಕೂಡ ಇದಕ್ಕೆ ಮತ್ತು ಟಿವಿಗೆ ಎಲ್ಲ ಕಡೆಗೂ ಒಂದು ಫ್ಲವರ್ನ ಅಂಟಿಸ್ಕೊಂಡು ಕುಂತಿದ್ದಾಳೆ. ಅವಳು ಫುಲ್ ಹಬ್ಬ ಎಲ್ಲ ನಮ್ಮ ಆಶಂದೆ, ನಮ್ಮ ಪೂಕೋದೆ. ತಿಂಡಿ ಆಗಿತ್ತು. ಇವಾಗ ಆಶ್ರಂಗೆ ತಿಂಡಿ ಕೊಟ್ಟು ನೆಕ್ಸ್ಟ್ ಇನ್ನೂ ಕೆಲಸ ಇತ್ತಲ್ವಾ, ಹಂಗಾಗಿ ಫಸ್ಟ್ ತಿಂಡಿ ತಿಂದ ನಂತರನೇ ನಾವು ಹಬ್ಬದ ದಿನ ರಾತ್ರಿ 10:30 ಮೇಲೆ ಆಗೋಯ್ತು ಹಬ್ಬದ ಊಟ ಮಾಡುವಾಗ. ಗಾಳಿ ಬೀಸ ಉಟ್ಟು ನೋಡಿ ಫ್ರೆಂಡ್, ಅಮ್ಮಂಗೆ ಶುಕಿ ಆಗ್ಬಾರ್ದಂತ ಹೇರ್ ಮಾಡ್ತಾರೆ ಅಂತ. ಇದು ಹಬ್ಬದ ದಿನದ ಒಂದು ವ್ಲಾಗ್ ಅಲ್ಲ, ನೆಕ್ಸ್ಟ್ ಕಾರ ಹಬ್ಬ ಆದಮೇಲೆ ಮಾಡ್ತಿರೋಂಥ ಒಂದು ವ್ಲಾಗು. ನೋಡಿ ನನ್ನ ಸೇವಕಿ ಹೇಗೆ ನನ್ನ ರಾಣಿ ಕನ್ನಡ ಬ್ಲಾಗ್ಸ್ ಅಲ್ವಾ, ಹೇಗೆ ನನಗೆ ಸೇವೆ ಮಾಡುತ್ತಿರುವರು, ಹಂಗೆ ಮಕ್ಕಳ ತಗೊಳಿಸುತ್ತಿರುವಾರೋ ಯಾವುದು ಗೊತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೋಡಿ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದೆ ಕೇಳ್ಕೊತ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬಿಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. See you the next vlog guys. Until then keep watching. Bye. Bye.